ಎಲ್ರಿಗೂ ನಮಸ್ತೆ, ನನ್ನ ನವ್ಯ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಏನಪ್ಪ ಇರುತ್ತೆ ಅಂದರೆ ನಮ್ಮ ಅಕ್ಕಂಗೆ ನಾನು ಕೆಲವು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ, ಅದು ಆ್ಯಂಡ್ ಸ್ವಲ್ಪ ಶಾಪಿಂಗ್ಸ್ ಇದೆ. ಬನ್ನಿ ನೋಡೋಣ. ತುಂಬ ದಿವಸ ಆದಮೇಲೆ ಔಟ್ಸೈಡ್ ಹೋಗ್ತಾ ಇದ್ದೀನಿ. ಸೊ ಅದು ಅಕ್ಕನ ಜೊತೆನೇ, ಬಟ್ ಅಕ್ಕನ ಬರ್ಡೇ ಇದೆ. ಸೊ ಅವ್ರಿಗೆ ನಾನು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಫಸ್ಟು ಒಂದು ರೋಸ್ ಕೊಡಬೇಕಂತ ಇದ್ದೀನಿ. ಸೊ ಇವತ್ತು ಮಾರ್ಕೆಟ್ ಇದೆ, ಇಲ್ಲೇ ಒಂದು ರೋಸ್ ತೊಗೊಂಡು ಹೋಗ್ತೀನಿ. ಅಕ್ಕನ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಿಲ್ಲ, ನೋಡೋಣ. ಸೊ ಇಲ್ಲೇ ಮಾರ್ಕೆಟಲ್ಲಿ ಹೋಗಿ ತೊಗೊಳ್ಳೋಣ ಅಂತಿದ್ದೀನಿ. ಮಾರ್ಕೆಟಲ್ಲಿ ಏನೋ ತೊಗೊಂಡಿದ್ದೀನಿ, ಸ್ವಲ್ಪ ತಿನ್ನೋದಕ್ಕೆ, ಮತ್ತು ರೋಸ್ ತೊಗೊಂಡಿದ್ದೀನಿ. ರೋಸ್ ಕಾಣಿಸ್ತಾನೆ ಇಲ್ಲ, ಬಟ್ ನೋಡೋಣ ಅಕ್ಕಂಗೆ ಇಷ್ಟ ಆಗುತ್ತೆಲ್ಲ ಗೊತ್ತಿಲ್ಲ. ಜಸ್ಟ್ ಒಂದು 2 ರೋಸ್ ತೊಗೊಂಡಿದ್ದೀನಿ, ಅದೇ ಲಾಸ್ಟ್ ಇದ್ದಿದ್ದು. ಲೆಟ್ಸ್ ಸಿ. ಲೈಕ್ ಕ್ಯೂಟ್ ರೋಸ್ ತೊಗೊಂಡಿದ್ದೀನಿ. ಇದು ಜರ್ಮನ್ದೇನೋ ಲೈಕ್ ತಿಂಡಿ. ಸೊ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅಕ್ಕ ಟ್ರೈ ಮಾಡಿಲ್ಲ. ಫೈನಲಿ ಲಾಯ್ ಮಾಸ್ಟರ್ಗೆ ಬಂದಿದ್ದೀನಿ. ಆ್ಯಕ್ಚುಲಿ ಇವತ್ತು ಅಕ್ಕ ಶಾಪಿಂಗ್ ಮಾಡಬೇಕು ಅಂತ ಹೇಳಿದರು, ಅಲ್ಲಿಗೆ ಬಂದಿದ್ದೀನಿ. ಸೊ ಅವ್ರು ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ. ನೋಡೋಣ, ಬಸ್ ಹತ್ರ ವೆಯ್ಟ್ ಮಾಡ್ತಿದ್ದಾರೆ. ಜಸ್ಟ್ ಐಲ್ ಸಿ. ಅಕ್ಕ, ದಿಸ್ ಈಸ್ ಫಾರ್ ಯು. ನಿಂಗೆ ತಗೊಂಬಂದಿದ್ದೀನಿ ನೋಡು. ಏನು ಇಷ್ಟು ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಬಂದಿದ್ದೀರಾ? ಲಾಸ್ಟ್ ರೋಸ್. and this is also for you. Dosh breakfast something try ಮಾಡಿ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಕ್ಕ, ಸೀರಿಯಸ್ಲಿ. ದಿಸ್ ಫುಲ್ ಔಟ್ಫಿಟ್ಟಿಂಗ್ ಸಖತ್ ಸೂಟ್ ಆಗ್ತಿದೆ. ಸ್ಲಿಪ್ಪರ್ ಆ್ಯಂಡ್ ಎವ್ರಿಥಿಂಗ್. ಟೇಸ್ಟ್ ಮಾಡಿ ನೋಡಿ. ವೆಜ್. ನಾವು ವೆಜ್ ಅಲ್ಲ. ಪೀಸ್ ಮಾಡೋಕ್ಕೆ ಬರುತ್ತಾ ನೋಡು? ಬರಲ್ಲ. ಚೆನ್ನಾಗಿ ಕಾಣಿಸ್ತಿದ್ದೆ. ಹೌದಾ? ಎಷ್ಟು ದಿವಸ ಆದ್ಮೇಲೆ ನಿನ್ನ ಮೀಟ್ ಮಾಡಿ. ಲಾಸ್ಟ್ ಬಂದಿದ್ದೆ ನಾನು ಔಟ್ಸೈಡ್ ಇಲ್ಲಿ, ಅದಾದ್ಮೇಲೆ ಮತ್ತೆ ಬಂದಿರೋದೇ ನಿನ್ನ ಮೀಟ್ ಮಾಡಿ. ಅಷ್ಟು ಬಿಸಿ ಆಗ್ಬಿಟ್ಟಿದ್ದಾರೆ ಇವಳು. ಡ್ಯೂಟಿ ಅಷ್ಟೇ, ಕಂಟಿನ್ಯೂಸ್ಲಿ. ನಾನು ಅಷ್ಟೇ ಅನ್ಕೋ. ಚೆನ್ನಾಗಿದೆ. ಇಷ್ಟ ಆಯ್ತಾ ರೋಸ್? ಲಾಸ್ಟ್ ನನಗೆ ರೋಸ್, ರೆಡ್ ರೋಸೇ ಹುಡುಕ್ತಾ ಇದ್ದೆ, ಸಿಕ್ಕಿದ್ ಲಾಸ್ಟಿಗೆ ಇದು 2 ಇತ್ತು. ಬಟ್ ಸಾರಿ, ಬಟ್ ಅಷ್ಟು ಫ್ರೆಶ್ ಇಲ್ಲ. ಬಟ್ ಮಾರ್ಕೆಟಲ್ಲಿ ತಗೊಂಡ್ಬಂದಿದ್ದು. ನಂಗೆ ತುಂಬಾ ಇಷ್ಟ ರೋಸಸ್ ಅಂದ್ರೆ. ಥ್ಯಾಂಕ್ ಯು ಸೋ ಮಚ್ ನವ್ಯ. ಆ್ಯಕ್ಚುಲಿ ನಾನು ಕೆಂಪು ರೋಸ್ ದೊಡ್ಡದು ಬರುತ್ತಲ್ಲ, ಆ ಥರ ತೊಗೋಬೇಕಂತ ನಾನು ಮಾರ್ಕೆಟ್ ಇವತ್ತಿತ್ತು. ಆದರೆ ಮಾರ್ಕೆಟಲ್ಲಿ ರೋಸ್ ಇದ್ದಿದ್ದೇ ಇದೆ 2 ಲಾಸ್ಟು. ಇನ್ನು ಬಾಕಿ ಎಲ್ಲ ರೋಸ್ ಇದೆ, ಪಿಂಕ್, ವೈಟ್. ನಂಗೆ ಅದು ಇಷ್ಟ ಆಗಲಿಲ್ಲ. ಬಟ್ ಇದು ತುಂಬ ರೆಡ್ ರೋಸ್. ಎಷ್ಟು ಮುದ್ದಾಗಿದೆ ಗೊತ್ತಾ ರೋಸಸ್? ನಿಮ್ಗೆ ಹೇಗೆ ಕಾಣಿಸಿದೆ ಗೊತ್ತಿಲ್ಲ, ಬಟ್ ತುಂಬ ಕ್ಯೂಟ್ ಆಗಿದೆ ರೋಸಸ್. ಎರಡೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ನವ್ಯ. ವೆಲ್ಕಮ್. ಇರೋ ಪ್ಲೇಸು ಕರೆಕ್ಟು. ಆದರೆ ಎಲ್ಲಿಗೆ ಹೋಗೋದು? ಎಲ್ಲಿ? ಕರೆಕ್ಟ್, ಎಕ್ಸಾಕ್ಟ್. ರಿಯಲಿ ನಾವು ಬೀಚಿಗೆ ಹೋಗ್ತಾ ಇದ್ದೀವಿ ನಾಳೆ. ನಾವಿಬ್ರು ಅನ್ಕೊಂಡಿದ್ವಿ ಅಲ್ವಾ ಬೀಚ್ಗೆ ಹೋಗ್ಬೇಕಂತ. ಅಲ್ಲಿಗೆ ಯಾವ್ದು ಹೇಳು? ಲುಬೆಕ್ ಬೀಚ್. ಹಾಂ, ನಾಳೆ ಹೋಗೋಣ. ಎಲ್ಲಿ? ಈ ರೋಸ್ ನನಗೆ ಎಲ್ಲಿ ಇಡಕ್ಕೆ ನಂಗೆ ಮನಸ್ಸಿಲ್ಲ. ಕೈಯಲ್ಲೇ ಇಟ್ಕೊಂಡಿದ್ದೀನಿ. ಅವಳು ಆಗಲಿಲ್ಲ ಬ್ಯಾಗಲ್ಲಿ ಇಡಕ್ಕೆ. ಬೇಡ ನನ್ನ ಕೈಯಲ್ಲೇ ಇಟ್ಕೊತೀನಿ. ಇನ್ನೂ ಫುಲ್ ಡೇ ಇದೆ, ಏನೇನು ಮಾಡ್ತೀವೋ ಗೊತ್ತಿಲ್ಲ. ನೋಡೋಣ. ಇವತ್ತಿಂದ 1 ಡೇ ಆ್ಯಂಡ್ ನಾಳೆ 1 ಡೇ. ಹೌದು, ನೋಡ್ಬೇಕು ಹೇಗಿರತ್ತೆ ಅಂತ. ಫುಲ್ ಅಟ್ರಾಕ್ಟ್. ನಾನೇನಾದರೂ ಹುಡುಗ ಆಗಿದ್ರೆ ನನಗೆ ಪ್ರಪೋಸ್ ಮಾಡ್ತಾ ಇದ್ದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನನಗೆ. ಸೀರಿಯಸ್ಲಿ. ದಸಲ್ಲಿ ಅಂದರೆ ಆಲ್ಮೋಸ್ಟ್ 30 ಯೂರೋ, 29 ಯೂರೋ, 37 ಯೂರೋ ಅದಿದಾಸಲ್ಲಿ. ಬಟ್ ನಮ್ಮ ಅಕ್ಕ 2 ಶೂ ಎತ್ಕೊಂಡ್ಬಿಟ್ಟಿದ್ದಾಳೆ, ಅವಳಿಗೆ ತಗೋಬೇಕು ಅಂತ. ನೋಡೋಣ. ಜಸ್ಟ್ ಎಲ್ಲ 30-40 ಯೂರೋ. ಇದು ನೋಡಿ 27 ಯೂರೋಸ್. ಎಷ್ಟು ಚೆನ್ನಾಗಿದೆ ಶೂಗಳೆಲ್ಲ. ಆಲ್ಮೋಸ್ಟ್ ಇದೆಲ್ಲ ಕಮ್ಮಿ ರೇಟೇ ಇದೆ. ತುಂಬ ಆಫರ್ ಇಟ್ಟಿದ್ದಾರೆ ಅಪ್ಪ. ಅಲ್ಲ
ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಆಫರ್ ಇದೆ ಅಂದ ತಕ್ಷಣ ಆಲ್ರೆಡಿ 2 ಶೂ 2 ಸೂಟ್ ಆಗುತ್ತೆ, 2 ಕರೆಕ್ಟ್ ಆಗುತ್ತಾ? ತಗೋ. ಶೂ ತೊಗೊಂಡಿದ್ದಾರೆ, ಅದು ಬರೀ 30 ಯೂರೋ ಅಷ್ಟೇ. ಎಷ್ಟು ಚೆನ್ನಾಗಿರೋ ಶೂ ತಮಗೆ 30 ಯೂರೋಗೆ ಸಿಕ್ಕಿದೆ. ಅಕ್ಕ ಬಿಡ್ತಾನೆ ಇಲ್ಲ, ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿದ್ದಾರೆ. ಯಾರು ತೊಗೊಂಡ್ಬಿಡ್ತಾರೆ ಅಂತ. ಅದು ಇದ್ರೂ ಸಹ ಇಲ್ಲಿ ರೇಟ್ ನೋಡಿಬಿಟ್ಟು ನಡಿ ತಗೋ. ಅಕ್ಕನ್ನ ಯಾವುದೋ ಒಂದಲ್ಲಿ ಶಾಪ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ನಾನು ಐಸ್ ಕ್ರೀಮ್ ತೊಗೊಂಡಿದ್ದೀನಿ, ಅಕ್ಕಂಗೆ ಗೊತ್ತಿಲ್ಲ. ಇದು ಒಂದು ಸ್ಮಾಲ್ ಸರ್ಪ್ರೈಸ್. ಅಕ್ಕ ಫುಲ್ ಕಾಲ್ ಮಾಡ್ತಾ ಇದ್ದಾರೆ, ಬಟ್ ಇಟ್ಸ್ ಸರ್ಪ್ರೈಸ್ ಫಾರ್ ಅಕ್ಕ. ಲೆಟ್ಸ್ ಸಿ. ಸೆಕೆಂಡ್ ಸರ್ಪ್ರೈಸ್. ಯಾವ್ದು ಬೇಕು, ವೆನಿಲಾ ಆರ್ ಮ್ಯಾಂಗೋ? ನಿಂಗೆ ಯಾವ್ದು ಇಷ್ಟ ಹೇಳು, ವೆನಿಲಾ ಆರ್ ಮ್ಯಾಂಗೋ? ಹಿಂಗೆ ಯಾವ್ದು ಇಷ್ಟ ಅಕ್ಕ? ತಗೋ, ದಿಸ್ ಇಸ್ ವೆನಿಲಾ. ಎಲ್ಲ ಚೆಲ್ಲೋಗ್ತಿದೆ ಕಣೆ ಅಕ್ಕ. ಎಲ್ಲ ಹುಡುಕಾಡ್ತಾರೆ ಒಳಗಿಂದ ನವ್ಯ ಅಂತ. ಆ ಚೇಂಜಿಂಗ್ ರೂಮಲ್ಲೆಲ್ಲ ಹೋಗ್ಬಿಟ್ಟು ಇಷ್ಟ ಆಯ್ತಾ? ಚಿಯರ್ಸ್. ಯಾವಾಗಲೂ ನಾನು ಮಾತಾಡೋ ಟೈಮ್ಗೆ ವಿಡಿಯೋ ಆಫ್ ಮಾಡ್ತಾಳೆ. ನಾನು ಏನಾದರೂ ಹೇಳಕ್ಕೆ ಬರ್ತೀನಿ ಮಾಡ್ತಾಳೆ. ಎನಿವೆ ನವ್ಯ ಅವ್ರು ಇವತ್ತು ನನಗೆ ತುಂಬ ಸರ್ಪ್ರೈಸಸ್ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ಈ ವಿಡಿಯೋದ ಸ್ಟಾರ್ಟಿಂಗೇ ನಾನು ಹೇಳಿದ್ದೀನಿ, ಆಮೇಲೆ ಗೊತ್ತಾಗುತ್ತೆ. ಓ, ನನಗೆ ಗೊತ್ತಿಲ್ಲ ಆಗಿದ್ರೆ. ನೋಡೋಣ, ನಾಳೆನೂ ಸರ್ಪ್ರೈಸ್ ಅಂತೆ. ಬೇಡ, ಹೇಳೋದು ಬೇಡ. ಬಟ್ ಚೆನ್ನಾಗಿದೆ ವೆದರು. ತುಂಬ ಚೆನ್ನಾಗಿದೆ ವೆದರ್. 2 ವೀಕ್ಸ್ ಅಲ್ಲ, 2-3 ವೀಕ್ಸ್ ಆದಮೇಲೆ ಔಟ್ಸೈಡ್ ನಾವು ತಿರುಗ್ತಾ ಇರೋದು. ಚೆನ್ನಾಗಿ ಮಂತ್ ಅನ್ಕೋ. ನಾನು ಎಲ್ಲೂ ಈ ಮಂತ್ ಸ್ಟಾರ್ಟಿಂಗಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ವಿ ಕೆಲಸದಲ್ಲಿ. ಇವಾಗ ಒಂಥರ ಜೀವ ಬಂದಂಗಿದೆ. ಬಟ್ ತಿನ್ಕೊಂಡು ಇನ್ನೂ ಶಾಪಿಂಗ್ ಇದೆ, ನೋಡಬೇಕು. ತುಂಬ ಚೆನ್ನಾಗಿದೆ ಇಲ್ಲಿ, ಒಂಥರ ಮಕ್ಕಳೆಲ್ಲ ಆಡೋದಕ್ಕೆ. ನಿಂಗೆ ಇಷ್ಟ ಆಯ್ತು ತಾನೆ ಕಲರು? ಕೊಡಿಲ್ಲಿ ಇಟ್ಕೊ. ಅದಕ್ಕೆ ಬ್ಯಾಗ್ ಕೊಡು, ಅದೊಂದು ಹಾಕು ನೋಡೋಣ. ಚೆನ್ನಾಗಿ ಕಾಣುತ್ತಾ? ಹಿಂದೆ ಹೋಗಿ ಸ್ವಲ್ಪ. ಓಕೆನಾ? ಕಂಫರ್ಟಬಲ್ ಇದೆಯಾ? ಆಫೀಸ್ಗೆ ಹಾಕೊಂಡು ಹೋಗ್ತೀಯಾ? ಹಂಗಾದ್ರೆ ತಗೊಳ್ಳೋಣ ಬಾ ಇದು. ಕಂಫರ್ಟಬಲ್ ಇದೆ ತಾನೆ, ಯೂಸ್ ಮಾಡ್ತೀಯ ತಾನೆ? ಹಂಗಾರೆ ಬಾ. ನಂಗೆ ಕಲರ್ ನೋಡಿದ ತಕ್ಷಣ ಇಷ್ಟ ಆಯಿತು. ಇನ್ನೊಂದು ಈ ಬ್ಯಾಗೆಲ್ಲ ಕರೆಕ್ಟ್ ಚೆಕ್ ಮಾಡ್ಕೊ, ಅದು ಎಲ್ಲ ಚೆನ್ನಾಗಿದ್ರೆ ಇಲ್ಲಿ ಇನ್ನೊಂದು ಸೇಮ್ ಕಲರ್ ಇದೆ. ಓಕೆ, ತಗೊಳ್ಳೋಣ. ಯಾ ಸೀರಿಯಸ್ಲಿ? ಹ್ಞೂ ಅಕ್ಕ, ನಿಂಗೇನೆ. ತುಂಬ ಸ್ಪೆಷಲ್ ಅನ್ನಿಸ್ತಿದೆ ನನಗೆ. ಯಾರೋ ಒಬ್ಬರು ನನಗೆ ಗಿಫ್ಟ್ ಮಾಡಿ ಇದೀನಲ್ಲ ನಾನಿವಾಗ. ಅದಕ್ಕೆ ಸ್ಪೆಷಲ್ ಅನಿಸ್ತಾ ಇದೆ. ಹೌದು. ಎಲ್ಲ ಆಫೀಸ್ಗೆ ಎಷ್ಟು ಬೇಕು ನಿಂಗೆ? ಹಾಂ, ಎಲ್ಲ ಶೂ ನೋಡಿದ ತಕ್ಷಣ ತಗೋಬೇಕು. ತಗೋ. ಇನ್ನೂ ಅಲ್ಲ, ಅದಿದಾಸಲ್ಲಿ ಇನ್ನೂ ಒಂದು ನೋಡಿದ್ಯಾ ತಗೋಬೇಕು ಅಂತ? ಅಷ್ಟೇ ಸಾಕಾ? ಅದು ಇನ್ನೊಂದು ಒನ್ ಮೋರ್ ಸರ್ಪ್ರೈಸ್. ನಾಟ್ ಸರ್ಪ್ರೈಸ್, ಬಟ್ ಅಕ್ಕಂಗೆ ಗೊತ್ತು ಏನು ತೊಗೊಂಡಿದ್ದೀವಿ ಅಂತ. ಬಟ್ ಇಷ್ಟ ಆಗಿರೋದಲ್ವಾ? ಬಾ ಹೋಗೋಣ. ವೆಲ್ಕಮ್. ಹಾಕ್ಕೊಂಡಾಗ ಹೇಗೆ ಕಾಣುತ್ತೆ ಎಲ್ಲ, ಅದು ಇನ್ನೂ ನೋಡಬೇಕು. ಜಾಸ್ತಿ ಗಟ್ಟಿಯಾಗಿದೆ. ಎಷ್ಟು ಶಾಪ್ ಮಾಡಿಸಿದ್ದೀನಿ ನಮ್ಮ ಅಕ್ಕಂಗೆ. ಬಾ ಹೋಗೋಣ.
ತುಂಬ ಶಾಪ್ ಆಗಿದೆ ಬರ್ಡೇಗೆಲ್ಲ. ಆಲ್ಮೋಸ್ಟ್ ಅವ್ರಿಗೆ ಏನೇನು ಬೇಕು ಎಲ್ಲ ತಗೊಂಡಿದ್ದೀವಿ. ಅದು ಚಪ್ಪಲ್ಲ ಇಲ್ದಲ್ಲ ಅದನ್ನು ನೋಡೋಣ, ಅದೊಂದು ನೋಡಿಬಿಟ್ರೆ ಆಲ್ಮೋಸ್ಟ್ ಎಲ್ಲ ಸೆಟ್. ಫುಲ್ ಹ್ಯಾಪಿನಾ? ತುಂಬ ಹ್ಯಾಪಿ, ತುಂಬ. ಆ ಶೇಡ್ಸಿಗೆ ಈ ಶೇಡ್ಸ್ ಏನು ಲೈಕ್ ಲೋ ಥರ ಕಾಣಿಸ್ತಿದೆ. ಈಗ ನಾವು ತೊಗೊಂಡು ಶೇಡ್ಸಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ. ಅವತ್ತಿನ ದಿನ ನೋಡೋಣ, ವೆದರ್ ಚೆನ್ನಾಗಿರಬೇಕು. ಅಲ್ಲಿ ನವ್ಯ ಅವರು ಒಂದು ಶೂ ತಗೊಂಡ್ರು. ನೈಕಾದಲ್ಲಿ ಫಸ್ಟ್ ಟೈಮ್ ಶೂ ತಗೋತಾರೆ. ನೈಕಿ ಶೂಸ್ ತುಂಬ ಚೆನ್ನಾಗಿದೆ ನವ್ಯ, ಒಳ್ಳೆ ಸೆಲೆಕ್ಷನ್. ನಿನ್ನೆ ಸೆಲೆಕ್ಟ್ ಮಾಡಿಕೊಟ್ಟಿರೋದು ಏನ ಚೆನ್ನಾಗಿತ್ತಾ? ನಿನ್ಗೆ ಇಷ್ಟ ಆಯ್ತಾ? ಫೈನಲಿ ನವ್ಯ ಅವ್ರು ತುಂಬ ಹ್ಯಾಪಿ. ಅವ್ರಿಗೆ ಇಷ್ಟವಾಗಿರೋ ಶೂಸ್ ಯಾವಾಗಿಂದನೋ ಹುಡುಕ್ತಾ ಇದ್ರು ಅಲ್ವಾ? ತುಂಬ ಚೆನ್ನಾಗಿದೆ ನವ್ಯ. ಪ್ಯಾಕ್ ಮಾಡಿಸಿದೆ. 40 ಯೂರೋ ಗೈಸ್, ಬರೀ ನೈಕಾದಲ್ಲಿ 40 ಯೂರೋ ಈ ಶೂ. ಆರಾಮ್ಸೆ ಕೊಡ್ಬೋದು. ಹೌದು. ಹೆಂಗಿದೆ? ಕಂಫರ್ಟಬಲ್ ಆಗಿದೆಯಾ? ತುಂಬ ಕಂಫರ್ಟಬಲ್ ಇದೆ, ಆರಾಮ್ಸೆ ವಾಕ್ ಮಾಡ್ಬೋದು. ಆ ಕಡೆಯಿಂದ ನಡ್ಕೊಂಡು ಬಾ. ಓಕೆನಾ? ಈ ಶೂ ತೊಗೋತಾ ಇದ್ದೀನಿ, ಕ್ರಾಕ್ಸ್ ಶೂ ಅಲ್ಲ. ಸೊ ನನಗೆ ಡೈಲಿ ಕೆಲಸ ಕರ್ಕೊಂಡು ಹೋಗಿ ಯೂಸ್ ಆಗ್ತದೆ, ನನಗೆ ಇಷ್ಟ ಆಯಿತು. ಇಲ್ಲ ನವ್ಯ ಮೇಡಮ್ ಅವರು ಕ್ರಾಕ್ಸ್ ತಗೊಂಡ್ರು. ಹೌದು, ಬಟ್ ಆ ಶೂಸ್ ಅಷ್ಟು ವರ್ತ್ ಅಂತ ಅನಿಸಿಲ್ಲ ನಮಗೆ, ಸೊ ಅದಕ್ಕೆ ಕ್ರಾಕ್ಸ್ ತಗೊಂಡ್ರು. ಸರಿ, ಫೈನಲಿ ಕ್ರಾಕ್ಸ್ ತುಂಬ ಚೆನ್ನಾಗಿದೆ ನವ್ಯ ಕ್ರಾಕ್ಸ್. ನಿಂಗೆ ಕಾಲಿಗೆ ಸೆಟ್ ಆಗ್ತಿದೆ, ಡೈಲಿ ವೇರ್ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಫೈನಲಿ ಮತ್ತೆ ಫಾಸಿಲಲ್ಲಿ ನಾನೇನೋ ತೊಗೊಳಕ್ಕೆ ಬಂದರೆ ಇವಾಗ ಅಕ್ಕ ಏನೋ ತೊಗೋತಾ ಇದ್ದಾರೆ. ಮುಖ ತೋರಿಸು. ಹಾಂ, ಚೆನ್ನಾಗಿ ಕಾಣಿಸುತ್ತೆ ನೋಡು. ಇದೊಂದು ತೊಗೊಂಡಿದ್ದೀನಿ, ಇದು ಲೈಕ್ ಒಬ್ರಿಗೆ ಗಿಫ್ಟ್ ಮಾಡೋದಕ್ಕೆ ತೊಗೊಂಡಿದ್ದೀನಿ ಫಾಸಿಲಲ್ಲಿ. ಸೊ ನೋಡೋಣ ಅವ್ರಿಗೆ ಇಷ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ ಅಕ್ಕ. ಐ ಥಿಂಕ್ ಅವ್ರಿಗೆ ಇಷ್ಟ ಆಗ್ಬೋದು, ನೋಡ್ತೀನಿ. ಗೊತ್ತಿಲ್ಲ, ಹಾಕು. ತಗೋ ಹೆಂಗೆ ಎತ್ಕೊಂಡ್ಯಾ? ಕೊಡು ಇಲ್ಲಿ. ಇಲ್ಲೇ ಅಲ್ಲೆಲ್ಲ ಕೂತ್ಕೊಂಡ್ಬಿಟ್ರು ಯಾರೋ. ಇಟ್ಕೋ, ಪರವಾಗಿಲ್ಲ. ಎಷ್ಟು ಹೇಳು? 55 ಅಲ್ಲ? ಅಯ್ಯೋ, ನಾವು ಬೇಡ, ಪರವಾಗಿಲ್ಲ ಬಿಡಿ, ಇನ್ನೇನು ಮಾಡ್ತೀಯ. ಬರ್ಡೇಗಂತ ಚಪ್ಪಲ್ ತೊಗೊಂಡ್ಬಿಟ್ಟು ಇವಾಗಲೇ ಹಾಕೋತಿದ್ದಾರೆ ಅಲ್ಲ, ಹೀಲ್ಸ್ ಎಲ್ಲ ಹಾಕೊಳಕ್ಕಾಗ್ತಿರಂತ. ತಪ್ಪೋಗ್ಬಿಟ್ಟಿದೆ ಅದಕ್ಕೆ. ಬಟ್ ಚೆನ್ನಾಗಿದೆ. ಬಟ್ ಆ ಚಪ್ಪಲ್ 55 ಯೂರೋ ಗಾಯ್ಸ್. ಇಟ್ಸ್ ಓಕೆ, ಬಟ್ ತುಂಬ ಬಾಳಿಕೆ ಬರುತ್ತೆ. ಫೈನಲಿ ಮತ್ತೆ ನಾನು ಇಲ್ಲಿ ಆದಿದಾಸಲ್ಲಿ ಶೂ ತೊಗೊಂಡೆ. ಒಂದು ಶೂ ಕ್ರಾಕ್ಸ್ ನೈಕಿಯಲ್ಲಿ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ತುಂಬ ಕಾಸ್ಟ್ಲಿ ಆಯಿತು. ಸೊ ನೆಕ್ಸ್ಟ್ ಟೈಮ್ ತೊಗೋತೀನಿ ನೈಕಿಯಲ್ಲಿ. ಏನು ಹೇಳ್ತೀಯ? ಎಷ್ಟೊಂದು ಶಾಪಿಂಗ್ ಮಾಡಿದ್ಯಾ ನವ್ಯ? ನನ್ನ ಬ್ಯಾಗ್ ಇದು ಮತ್ತು ಒಂದು ಅದಿದಾಸ್, ಎರಡೇ ನನ್ನ ಬ್ಯಾಗು. ಏನಿದೆ ಈ ಓನ್ಲಿ ಅದಿದಾಸ್, ಯಾವುದು ಸ್ಕೆಚರ್ಸ್ ಮತ್ತು ಅದು ಎಲ್ಲ ಅಕ್ಕಂದೆ. ನನ್ನ ಎರಡೇ ಬ್ಯಾಗ್ ಇರೋದು. ಫೈನಲಿ ನಮ್ಮದು ಶಾಪಿಂಗ್ ಕಂಪ್ಲೀಟ್ ಆಗಿದೆ ಗಾಯ್ಸ್. ಇಷ್ಟೊಂದು ತೊಗೊಂಡ್ಬಿಟ್ಟಿದ್ದೀವಿ. ಅಕ್ಕನ ಕೈಯಲ್ಲೆಲ್ಲ ಒಂದೇ ಕೈಯಲ್ಲಿ ಅಷ್ಟೊಂದು ಇಟ್ಕೊಂಡಿದ್ದಾರೆ. ನಂದೊಂದು 2 ಬ್ಯಾಗ್ ಇದೆ ಅಷ್ಟೇ, ಇನ್ನೆಲ್ಲ ಬಾಕಿ ಅಕ್ಕಂದೆ. ಲಾಸ್ಟಲ್ಲಿ ಒಂದು ಕಾಫಿ ತೊಗೊಂಡು ಮುಗಿಸ್ತಾ ಇದ್ದೀವಿ. ಅಲ್ಲಿ ಹೋಗೋಣ ಬಾ ಅಕ್ಕ. ಅಕ್ಕ ಬಾ. ಒಂಥರ ಚೆನ್ನಾಗಿದೆ ಇಲ್ಲಿ. ಯಾವಾಗ ಬಂದ್ರೂ ಏನಾದರೂ ಒಂದು ತೊಗೊಂಡು ಖಾಲಿ ಕೈಯಲ್ಲಿ ಹೋಗೋಕ್ಕೆ ಆಗಲ್ಲ ಅನಿಸುತ್ತೆ ಈ ಡಿಸೈನರ್ ಔಟ್ಲೆಟ್ ಡಿಸೈನರ್ಗೆ ಬಂದರೆ. ಫೈನಲಿ ಈ ಕಾಫಿ ಮುಖಾಂತರ ಶಾಪಿಂಗ್ನ ಎಂಡ್ ಮಾಡ್ತಾಯಿದ್ದೀವಿ. ಶಾಪಿಂಗ್ಗೆ ಕೊನೆಯೇ ಇಲ್ಲ ಅನಿಸುತ್ತೆ, ಕೊನೆಯೇ ಇಲ್ಲ ಶಾಪಿಂಗ್ಗೆ.
ಬಟ್ ಎನಿವೆ ಅವ್ರ ಬರ್ಡೇ ಇರೋದು ಇತ್ತು, ಅದಕ್ಕೋಸ್ಕರ ಶಾಪ್ ಮಾಡಿದ್ದೀವಿ. ಸೊ ಖರ್ಚಾಗಿದೆ ಅರೌಂಡ್ ಒಂದು 200 ಮೇಲೆ ಆಗಿದೆ ಅಂದರೆ ಒಂದು 20-25 ಸಾವಿರ ರೂಪಾಯಿ ಶಾಪ್ ಆಗಿರ್ಬೋದು. ಎನಿವೆ ಓಕೆ, ಟಾಟಾ, ಬಾಯ್ ಬಾಯ್.